ಏನಮ್ಮ? ಮಾತಾಡ್ಬೇಡ ಅಂದ್ರೆ ಕೇಳಲ್ಲ, ಸುಮ್ಮನೆ ಕಷ್ಟಪಡ್ತೀಯ. ಅಮ್ಮೋರೆ ನನಗೆ ಅರ್ಥ ಆಯ್ತು. ನಾನು ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ. ಮೂ ಅಂದ್ರೆ ಮೂಸಂಬಿ, ಅದೇ ಅಲ್ವಾ ಹೇಳಿದ್ದು? ಅಯ್ಯೋ, ಮೊನ್ನೆ ಎಲ್ಲ ಖಾಲಿ ಆಯ್ತು. ಹೇಗೂ ಮಾರ್ಕೆಟ್ಗೆ ಹೋಗ್ತೀನಲ್ಲ, ತಗೊಂಬರ್ತೀನಿ. ಅದಲ್ವಾ? ಮೂ ಅಂದ್ರೆ ಮೂಸಂಬಿ ಅಲ್ದೆ ಇನ್ನೇನಪ್ಪ? ನನ್ನ ಪ್ರಕಾರ ಮೂ ಅಂದ್ರೆ ಅಪ್ಪಿತಪ್ಪಿ ಚಿಚಿ ಅದೆಲ್ಲ ಅನ್ಸುತ್ತೆ. ಈಗ ಅರ್ಥ ಆಯ್ತು ನನಗೆ. ಮೂ ಅಂದ್ರೆ ಮುದ್ದೆ ಮಸಾಲ. ಏನಮ್ಮ, ಏನ್ ಹೇಳ್ಬೇಕು ಅನ್ಕೋತಿದ್ಯಾ? ಮುದ್ಕಿ ಬಂದಿದ್ಲಲ್ಲ, ಏನಾದ್ರೂ ಹೇಳಿದ್ಲಾ? ಯಾರು? ಜಾನ್ಕಿಗೋಸ್ಕರ ಬಂದಿದ್ಲಲ್ಲ ಆ ಮುದ್ಕಿನ? ಅವಳೇನು ಹೇಳ್ತಾಳೆ? ಅವಳ ಮುಖ. ಜಾನ್ಕಿ ನೋಡಕ್ ಬಂದಿದ್ಲು, ನೋಡ್ಕೊಂಡು ಹೊರಟೋದ್ಲು. ಅಷ್ಟೊತ್ತಿಗೆ ನೀನ್ ಬಿದ್ದು ಹೋದ್ಯಲ್ಲ, ನಿನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ. ಹೌದು, ಇವಾಗ ಅವಳ ಬಗ್ಗೆ ಯಾಕೆ ಕೇಳ್ತಿದ್ಯಾ? ನಾನು ಅನ್ಕೊಂಡಾಗೆ ಆಯ್ತು. ಸಿಕ್ಕಿದ್ದೆ ಚಾನ್ಸ್ ಅಂತ ಹೊರಟೋಗಿರ್ತಾಳೆ. ಅವಳು ಎಲ್ಲ ಹೋಗ್ತಾಳೆ ಬಿಡು. ಅವಳ ತಂಗಿ ನನ್ನ ಹತ್ರ ಇದ್ದಾಳಲ್ಲ. ಇಷ್ಟಕ್ಕೂ ಆ ಬಗ್ಗೆ ಕೆಲಸ ಮಾಡ್ತಿದ್ಯೋ ಇಲ್ವೋ? ಇವ್ರು ಮಾತಾಡ್ತಿರೋದೆಲ್ಲ ಕೇಳಿಸ್ತಾ ಇದೆಯಾ? ಹೇಗೆ ತಿಳ್ಕೊಳ್ಳೋದು ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ? ಶ್ರವಂತಿ ಯಾಕೆ ನಿನ್ನ ನೋಡ್ಕೊಂಡು ಹೋಗಿ ಬಂದಿದ್ದ ಆ ಅಜ್ಜಿ ಬಗ್ಗೆ ಮಾತಾಡ್ತಿದ್ದಾಳೆ? ಏನೋ ಬಾವ. ಹೌದು, ಮ್ಯಾಗಿ ಅಕ್ಕ ಏನು ಹೇಳಿದ್ರು ಅಂತ ಶ್ರವಂತಿ ಯಾಕೆ ಕೇಳ್ತಾ ಇದ್ದಾಳೆ? ಅವ್ರು ಬಂದಾಗಲೂ ಕೂಡ ತುಂಬ ಟೆನ್ಷನಲ್ಲಿದ್ಲು. ಮ್ಯಾಗಿ ಅಕ್ಕ ಏನಾದರೂ ಹೇಳಬೇಕು ಅಂತ ಇದ್ದಾರಾ? ಶ್ರವಂತಿ ಬರ್ತಿದ್ದ ಹಾಗೆ ಅದನ್ನು ತಿಳ್ಕೋಬೇಕು. ಅತ್ತೆ, ದಾರಿಯಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅತ್ತೆ. ಈಗಾಗಲೇ ತುಂಬ ಹೊಟ್ಟೆ ಹಸುವಾಗಿದೆ. ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ. ಸದ್ಯ ದಾರಿ ಸಿಕ್ತು. ನಾವು ಹೋಗಿ ಅಡುಗೆ ಮಾಡೋದು ಯಾಕೆ? ಜಾನ್ಕಿಗೆ ಹೇಳಿದ್ರೆ ಅಡುಗೆ ಮಾಡಿಟ್ಟಿರ್ತಾಳೆ. ಅವಳಿಗೆ ಫೋನ್ ಮಾಡು. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅತ್ತೆ. ನಿನ್ನ ಫೋನಿಂದ ಮಾಡು ಶ್ರವಂತಿ. ನಂಬರ್ ಇಲ್ಲ. ನಿನ್ನ ಹತ್ರ ಜಾನಕಿ ನಂಬರ್ ಯಾಕಿರುತ್ತೆ ಹೇಳು? ಇವಾಗ ಏನ್ ಮಾಡೋದು? ಈ ವಿಷಯಕ್ಕೆ ಫೋನ್ ಯಾಕೆ ಮಾಡಬೇಕು ಅಮ್ಮರೆ? ಜೋರಾಗಿ ಏನು ಬೇಕು ಅಂತ ಹೇಳಿ. ಜಾನಕಿ ಅಮ್ಮವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಅವಳಿಗೆ ಹೇಗೋ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಅಮ್ಮವ್ರೆ. ನಾವೇನಾದರೂ ಯಾರನ್ನಾದ್ರೂ ನೆನೆಸ್ಕೊಂಡು ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಕೊಂಡ್ರೆ ಆಗದ ಅವ್ರಿಗೆ ಗೊತ್ತಾಗುತ್ತಲ್ವಾ? ಜಾನಕಿ ಅಮ್ಮವ್ರನ್ನ ನೆನೆಸ್ಕೊಂಡು ನಿಮ್ಗೇನು ಬೇಕು ಅಂತ ಮನ್ಸು ಬಿಚ್ಚಿ ಹೇಳಿ, ನೀವು ಹೋಗೋ ಅಷ್ಟೊತ್ತಿಗೆ ಅದೆಲ್ಲ ರೆಡಿ ಆಗಿರುತ್ತೆ. ಹೇಳಿ ಅಮ್ಮವ್ರೆ, ಯಾರ್ಯಾರಿಗೆ ಏನೇನು ಬೇಕು ಅಂತ. ಏನೋ ನೀನು ಹೇಳ್ತಿರೋದು? ಹೋಗೋ ಟೈಮ್ಗೆ ಅಲ್ಲಿ ಅಡುಗೆ ರೆಡಿ ಇಲ್ಲ ಅಂದ್ರೆ ನಮಗೆ ಕೋಪ ಬರುತ್ತಷ್ಟೇ. ಅತ್ತೆ, ಹೋಗೋ ದಾರಿಯಲ್ಲಿ ತಿನ್ಕೊಂಡು ಹೋಗೋಣ. ಇವತ್ತು ಶುಕ್ರವಾರ ಅಲ್ವಾ ಊರ್ಮಿಳಾ? ನಾನು ಎಲ್ಲೂ ಹೊರಗಡೆ ತಿನ್ನಲ್ಲ ಅಂತ ಗೊತ್ತಲ್ವಾ? ಇವನೇನೋ ಹೇಳ್ತಿದ್ದಾನಲ್ಲ, ಒಂದ್ಸಲ ಪ್ರಯತ್ನ ಮಾಡಿ ನೋಡೋಣ ಬಿಡು. ಖಂಡಿತ ಆಗುತ್ತೆ ಅಮ್ಮವ್ರೆ, ಟ್ರೈ ಮಾಡಿ ನೋಡಿ. ಸರಿ, ನಾನೇ ಹೇಳ್ತೀನಿ. ಜಾನಕಿ ಅಮ್ಮವ್ರೆ, ನಾವು ಬರೋ ಅಷ್ಟರಲ್ಲಿ ನೀವು ಅಡುಗೆನೆಲ್ಲ ರೆಡಿ ಮಾಡಿಟ್ರಿ. ಈಗ ಹೇಳಿ ಅಮ್ಮವ್ರೆ, ಯಾರ್ಯಾರಿಗೆ ಏನೇನು ಬೇಕು? ನನಗೆ ಸಾಂಬಾರು ಮೊಸರನ್ನ ಇದ್ರೆ ಸಾಕು. ನನಗೆ ಚಿಕನ್ ಕರಿನೇ ಬೇಕು. ನೀವು ಹೇಳಿ ಅಮ್ಮವ್ರೆ. ಬೇಡ ಬಿಡು, ನೀನು ಹೇಳೋ ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ. ಡ್ರೈವರ್, ಸ್ವಲ್ಪ ಬೇಗ ಹೋಗಿ. ಅಯ್ಯೋ, ಏನಾಯ್ತು ಜಾನಕಿ? ರಂಗ ಎಲ್ಲ ಹಾಳು ಮಾಡ್ಬಿಟ್ಟ. ಈಗ ಅವ್ರು ಬರೋಷ್ಟೊತ್ತಿಗೆ ಅದನ್ನೆಲ್ಲ ರೆಡಿ ಇಟ್ಟಿರ್ಬೇಕು. ಇದನ್ನ ಉಪಯೋಗಿಸ್ಕೊಂಡು ಶ್ರವಂತಿನ ಆಟ ಆಡಿಸ್ಬೇಕು ಅಂತ ನೀನೇ ಹೇಳಿದ್ದೆ ಅಲ್ವಾ? ಅವಳ ಸುತ್ತ ಏನ್ ನಡೀತಿದೆ ಅಂತ ಗೊತ್ತಾಗದೆ ತಲೆ ಕೆಟ್ಟು ಹೋಗ್ಬೇಕು ಅವಳಿಗೆ. ನಾನು ಹೆಲ್ಪ್ ಮಾಡ್ತೀನಿ, ಬಾ. ನೀವ್ ಬರ್ತೀರಾ ಅಂದ್ರೆ ನನಗೆ ಓಕೆನೆ ಬಾವಾ.
ಮನೆಗೆ ಹೋದ ತಕ್ಷಣ ನಾನು ಹೇಳಿದ್ದೆಲ್ಲ ಕೇಳಿಸು ಅಂತ ತಿಳ್ಕೊಬೇಕು. ಡ್ರೈವರ್ ಬೇಗ ಹೋಗು. ವೈದೇಹಿ ಹುಷಾರು. ಓಹ್, ಜಾನಕಿ ಅಲ್ವಾ? ನಿನ್ನ ಜೊತೆ ಇದ್ರೂ ಏನೋ ನಾನು ವೈದೇಹಿಗೆ ಸಹಾಯ ಮಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತು. ಎಲ್ಲಿದ್ದಾಳೋ ಏನೋ, ಹೇಗಿದ್ದಾಳೋ ಏನೋ. ಚಿಂತೆ ಮಾಡಬೇಡಿ ಬಾವ. ನಿಮಗೆ ಹಾಗೆ ಅನ್ನಿಸ್ತಿದೆ ಅಂದರೆ ಆದಷ್ಟು ಬೇಗ ವೈದೇಹಿ ನಿಮ್ಮ ಮುಂದೆ ಬರ್ತಾಳೆ ಅಂತ ಅರ್ಥ. ನೀನು ಹೇಳ್ದಿಯಲ್ಲ, ನಿಜವಾಗ್ಲೂ ಅವಳು ಬಂದೇ ಬರ್ತಾಳೆ ಅನ್ನಿಸ್ತಿದೆ. ನೋಡಲಿ, ಅಮ್ಮವರೆಲ್ಲ ಬಂದ್ರು. ನಡಿ. ಹಾ, ಇಳೀರಿ ಅಮ್ಮವ್ರೆ, ಬನ್ನಿ ಬನ್ನಿ ಅಮ್ಮವ್ರೆ, ಬನ್ನಿ ಬೇಗ. ಬಾಮ್ಮ. ಕೂತ್ಕೋ. ನೋಡ್ರಂಗ, ನಿನ್ ಮಾತು ಕೇಳಿ ಖಾಲಿ ಹೊಟ್ಟೆಲೆ ಬಂದಿದೀವಿ. ಹೊಟ್ಟೆ ಹಸಿತಾ ಇದೆ. ಈಗ ಅಕಸ್ಮಾತ್ ಜಾನಕ್ಕೆ ಅಡುಗೆ ಮಾಡಿಲ್ಲ ಅಂದ್ರೆ ಇವತ್ ನನ್ ಕೈಯಲ್ಲೇ ಸಾಯ್ತೀಯ ನೀನು. ಅತ್ತೆ, ಅಡುಗೆ ರೆಡಿ ಇದೆ, ಊಟ ಮಾಡ್ತೀರಾ? ಬನ್ನಿ. ನಾವು ಊಟಕ್ಕೆ ಬರ್ತೀವಿ ಅಂತ ಹೇಳಲೇ ಇಲ್ವಲ್ಲ. ಜೊತೆಗೆ ಹಾಸ್ಪಿಟ್ಲಲ್ಲಿ ಇದ್ವಿ. ಯಾವಾಗ ಬರ್ತೀವಿ ಅಂತ ಕೂಡ ಗೊತ್ತಿಲ್ಲ. ಯಾಕೆ ಅಡುಗೆ ಮಾಡಿದೆ? ಏನೋ ಗೊತ್ತಿಲ್ಲ, ಯಾಕೋ ನೀವು ಮನೆಗೆ ಊಟಕ್ಕೆ ಬರ್ತೀರಾ ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಏನು ಅಡುಗೆ ಮಾಡಿದ್ಯಾ? ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಅತ್ತೆಗೆ ಸಾಂಬಾರ್ ಮಾಡಿದೆ, ನಿಮಗೆ ಚಿಕನ್ ಕರಿ. ಮತ್ತೆ ಶ್ರವಂತಿಗೆ ಏನು ಮಾಡಿಲ್ಲ. ಅವಳಿಗೆ ಮೈ ಹುಷಾರಿಲ್ವಲ್ಲ, ತಿಂತಾಳೋ ಇಲ್ವೋ ಅಂತ. ಶ್ರವಂತಿ ಅಮ್ಮವ್ರೆ, ನೀವೇನು ಅನ್ಕೊಳ್ಳಿಲ್ಲ ಅಲ್ಲವಾ? ಅನ್ಕೊಳ್ಳೋದೇನು? ಇವತ್ತೊಂದು ದೊಡ್ಡ ಅದ್ಭುತ ನಡೀತು ಅಮ್ಮವ್ರೆ. ಕಾರಲ್ಲಿ ನಡೆದಿದ್ದೆಲ್ಲ ಈ ಜಾನಕಿಗೆ ಹೇಗೆ ಗೊತ್ತಾಯ್ತು? ವಿಚಿತ್ರವಾಗಿದ್ಯಲ್ಲ.
ಹೇಗಿತ್ತಣ್ಣ ಶಾಕು ಸಖತ್ತಲ್ವಾ? ಏನೋ ಕೊಡೋದು ಶಾಕು, ಇವ್ರಿಗೆ ಅಡುಗೆ ಮಾಡೋಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಅಂದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಿದ್ದಿಲ್ವಾ ಅಂತ ಟೆಸ್ಟ್ ಮಾಡಿದೆ ಅಣ್ಣ. ಈ ಟೆಸ್ಟಿಂಗ್ ಎಲ್ಲ ಶ್ರವಂತಿಗೆ ಶಾಕ್ ಕೊಡೋದಕ್ಕೆ, ನಾವು ಶಾಕ್ ತಗೊಳ್ಳೋದಕ್ಕಲ್ಲ. ಹಾಸ್ಪಿಟ್ಲಿಂದ ಬಂದ್ಬಿಟ್ರಾ? ಡಾಕ್ಟರ್ ಏನಂದ್ರು? ಪ್ರಾಬ್ಲಮ್ ಏನೂ ಇಲ್ಲ ರೀ, BP ಡೌನ್ ಆಗಿ ಸುಸ್ತಾಗಿ ಬಿದ್ದು ಹೋದ್ಲು ಅಂತಂದ್ರು. ಇಷ್ಟಕ್ಕೂ ನೀವೆಲ್ಲಿಗೆ ಹೋಗಿದ್ರಿ? ಗುರುಗಳನ್ನ ಭೇಟಿ ಮಾಡಕ್ ಹೋಗಿದ್ದೆ. ಗುರುಗಳನ್ನ ಇವಾಗ ಯಾಕೆ? ಯಾಕಂದ್ರೆ ನಮ್ಮ ಮಗನ ಮೇಲೆ ದಾಳಿ ಆಯ್ತು, ಆಮೇಲೆ ಜಾನಕಿ ಮೇಲೆ, ಈಗ ಶ್ರವಂತಿ ಹುಷಾರ್ ತಪ್ಪಿದ್ದಾಳೆ. ನನಗಿಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಕೌಸಲ್ಯ. ಗುರುಗಳು ಪರಿಹಾರ ಕೊಡ್ಬೋದು ಅಂತ ಅಲ್ಲಿಗೆ ಹೋಗಿದ್ದೆ. ಏನ್ ಹೇಳಿದ್ರು? ಸರಿಯಾಗಿ ಮಾತಾಡಿದ್ರಾ? ಇಲ್ಲ ಕೌಸಲ್ಯ, ಆದ್ರೆ ಇನ್ನೊಂದು 2 ದಿನದಲ್ಲಿ ಅವ್ರು ಖಂಡಿತವಾಗ್ಲೂ ಮಾತಾಡ್ತಾರೆ. ನಾಳಿದ್ದು ದೇವಸ್ಥಾನದಲ್ಲಿ ಚಂಡಿ ಯಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಹಿಮಾಲಯದಿಂದ ಸಿದ್ಧಿಗಳು ಬರ್ತಾ ಇದ್ದಾರೆ. ಹೋಮ ಆದ್ಮೇಲೆ ಅವ್ರು ಕೊಡೋ ಚಿಕಿತ್ಸೆಯಿಂದ ಗುರುಗಳು ಹುಷಾರಾಗ್ತಾರೆ ಅಂತ ಹೇಳಿದ್ರು. ಇದೇನಿದು? ಈ ಜಾನಕಿನ್ ಕಳ್ಸಿದ್ರೆ ನನ್ಗೆ ಯಾವ ತೊಂದ್ರೆನೂ ಇರಲ್ಲ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಗುರುಗಳು ಹುಷಾರಾಗ್ತಿದ್ದಾರೆ ಅಂತಿದಾರಲ್ಲ. ಅವ್ರು ಹುಷಾರಾದ್ರೆ ನಾನು ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತಲ್ಲಪ್ಪ. ಈಗ ನಾನು ಏನ್ ಮಾಡ್ಲಿ? ಅತ್ತೆ, ಯಾಕೆ ಹಾಗೆ ನಿಂತ್ಬಿಟ್ರಿ ಅತ್ತೆ? ಊಟ ಬಡಿಸ್ತೀನಿ ಬನ್ನಿ. ಬರ್ತಿದ್ದೀವಿ, ನಡಿ. ನಡೀರಿ ನಡೀರಿ, ಬನ್ನಿ. ನಡಿಯಮ್ಮ. ಬಾವಾ, ಅಷ್ಟಕ್ಕೂ ಇದು ಕೆಲಸ ಮಾಡತ್ತಾ? ಅವಾಗ್ಲಿಂದ ಏನು ಕೇಳಿಸ್ತಾನೆ ಇಲ್ಲ. ಕೇಳಿಸ್ಬೇಕಂದ್ರೆ ಆ ಕಡೆ ಶ್ರವಂತಿ ಏನಾದ್ರೂ ಮಾತಾಡ್ಬೇಕಲ್ವಾ? ಮೊದ್ಲೇ ಅವಳಿಗೆ ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ. ಅದ್ರಲ್ಲೂ ಹೀಗೆ ಯಾಕಾಯ್ತು ಅಂತ ಟೆನ್ಷನ್ ಆಗಿರ್ತಾಳೆ. ಮಾತಾಡ್ತಾಳೆ ಬಿಡು. ಹಾಗಂತ ಬಿಟ್ಬಿಟ್ರೆ ಹೇಗೆ ಬಾವಾ? ಮಾತಾಡದೆ ಹೋದ್ರೆ ಮಾತಾಡಿಸ್ಬೇಕು. ಅವಳು ಜಾಸ್ತಿ ಮಾತಾಡ್ದಷ್ಟು ಅವಳ ಗುಟ್ಟೆಲ್ಲ ಹೊರಗೆ ಬರುತ್ತೆ. ಮತ್ತಿವಾಗ ಮಾತಾಡ್ಸೋದಾದ್ರೂ ಹೇಗೆ? ಗೂಡಿಂದ ಇಲ್ಲಿ ಹೊರಗೆ ಬರ್ಬೇಕು ಅಂದ್ರೆ ಹೊಗೆ ಹಾಕ್ಬೇಕು ಬಾವಾ. ಶ್ರವಂತಿ ಬಾಯ್ ಬಿಡ್ಬೇಕು ಅಂದ್ರೆ ನಾವು ಹೊಗೆ ಹಾಕಿ ಬಾಯ್ ಬಿಡಿಸ್ಬೇಕು. ರಂಗ, ಹೇಳಿ ಅಮ್ಮವ್ರೆ. ನನಗೂ ಇವ್ರಿಗೂ ಮದ್ವೆ ಅಂತ ಅತ್ತೆ ಮಾತಾಡ್ಕೋತಿದ್ರು ಅಂತ ಶ್ರವಂತಿ ಹತ್ರ ಹೋಗಿ ಹೇಳು. ಸರಿ ಅಮ್ಮವ್ರೆ. ಏ ರಂಗ 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 ನಿಂತ್ಕೋ. ಹೇಯ್, ಇದೇನು ಹೊಸದಾಗಿ ನಿನ್ಗೂ ನನ್ಗೂ ಮದುವೆ ಏನು? ಇದೇನು ಹೊಸ ಟ್ವಿಸ್ಟು? ಸರಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಹೇಳಿದ್ಮೇಲೆ ಅಲ್ಲಾಗೋ ತಮಾಷೆ ನೋಡಿ. ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಏನು? ಹೇಳ್ದಂಗೆ ಮ್ಯಾಗಿ ಕೇಳ್ಬೇಕಲ್ವಾ? ನಾನು ವಾಪಸ್ ಬರೋ ಅಷ್ಟ್ರಲ್ಲಿ ಜಾನಕಿ ಮನೆಯಿಂದ ಹೋಗಿರೋಳು. ನಾಳೆ ಬೆಳಿಗ್ಗೆನೆ ಆ ಮ್ಯಾಗಿನ ಕರೆಸ್ಬೇಕು. ಮೊದಲೇ ಮಾತಾಡಕ್ಕಾಗ್ತಿಲ್ಲ. ಈಗ ಫೋನ್ ಮಾಡಿ ಮಾತಾಡಿದ್ರೆ ನಾನು ಹೇಳೋದೇನು ಅರ್ಥ ಆಗಲ್ಲ. ಬೆಳಿಗ್ಗೆನೆ ಮಾತಾಡ್ತೀನಿ. ಅಮ್ಮವ್ರೆ, ಅಮ್ಮವ್ರೆ, ನಿಮ್ಗೆ ಹಾಲು ಕೊಡೋದಕ್ಕೆ ಹೇಳಿದ್ರು. ಬಾಬಾ ಬಾ ಬಾ ಬಾ. ರಂಗ ಮಾತಾಡ್ತಿದ್ದಾನೆ, ರಂಗ ಮಾತಾಡ್ತಿದ್ದಾನೆ. ಸುಮ್ಮನೆ ಇರು.
ಅರ್ಥ ಆಯ್ತು ಅಮ್ಮೋರೆ, ಕಷ್ಟಪಡ್ಬೇಡಿ. ಅಲ್ಲಿ ಇಡ್ಬೇಕಲ್ವಾ? ಹಾ, ಹಾ. ಅಮ್ಮೋರೆ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು? ಯಾರಿಗೂ ಹೇಳ್ಬಾರ್ದು ಮತ್ತೆ. ಹೇಳಲ್ಲ. ಏನು ಇಲ್ಲ ಅಮ್ಮೋರೆ, ದೇವಾಂಶ್ ಅಣ್ಣಂಗೆ ಜಾನಕಿ ಅಮ್ಮವ್ರಿಗೆ ಮದ್ವೆ ಮಾಡಿಸ್ತಿದಾರಂತಲ್ಲ. ಇಲ್ಲ, ಯಾರು ಹೇಳಿದ್ರು ನಿಂಗೆ? ಯಜಮಾನ್ರು ಅಮ್ಮವ್ರು ಮಾತಾಡ್ತಿದ್ನ ಕೇಳಿಸ್ಕೊಂಡೆ. ಇಲ್ಲ, ನನಗೆ ಭಾವನ್ಗೆ ಮದ್ವೆ. ಅದನ್ನು ಹೇಳಿದ್ರು ಅಮ್ಮವ್ರೆ. ಶ್ರವಂತಿ ಹುಚ್ಚಿ ದೇವಾಂಶ್ ಜೊತೆ ಅವಳಿಗೆ ಮದುವೆ ಮಾಡಿಸ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟರಲ್ಲೇ ಜಾನಕಿ ಜೊತೆ ಮದುವೆ ಮಾಡಿಸ್ಬಿಡೋಣ ಅಂತಿದ್ರು. ನೀನೇನು ಹೇಳಿ ಕಳಿಸ್ದೆ, ಅವನೇನು ಹೇಳ್ತಿದ್ದ ನೋಡು. ನೋಡ್ಕೊಂಬಾರು ಅಂದ್ರೆ ಬೆಂಕಿ ಹಚ್ಚಿ ಬರ್ತಿದ್ದಾನಲ್ಲಿ. ಇಷ್ಟಾದ್ರೂ ಮಸಾಲೆ ಹಾಕದೆ ಹೋದ್ರೆ ಅಡ್ಗೆಲಿ ರುಚಿನೇ ಇರಲ್ಲ. ನಿಜನಾ? ನಿಜ ಅಮ್ಮವ್ರೆ, ನನ್ ಮೇಲೆ ಅಣೆ. ನಿಮ್ಮ ಹತ್ರ ನಾನೇ ಸುಳ್ಳು ಹೇಳಿ, ಮೊದಲೇ ನೀವು ಮುಗಿದ್ರು. ಅದು ಅಲ್ಲದೆ ನಿಮ್ಮ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅದಕ್ಕೆ ಹೇಳಿದೆ. ಅಮ್ಮರೇ, ನಾನು ಹೇಳಿದೆ ಅಂತ ಮಾತ್ರ ಹೇಳ್ಬೇಡಿ. ಈಗ ಅವಳು ಅತ್ತೆನ್ ಕೇಳಕ್ಕೆ ಅಂತ ಹೋಗ್ತಾಳೆ ಬಾವ. ಅಲ್ಲಿ ಶ್ರವಂತಿ ಮಾತಾಡೋದು, ಅತ್ತೆ ಮಾತಾಡೋದು ಪ್ರತಿಯೊಂದು ಕೇಳ್ಸತ್ತೆ. ನೀನೇನೋ ದೊಡ್ಡ ಪ್ಲಾನೆ ಮಾಡಿರೋ ಹಾಗಿದೆ. ನೀವ್ ಪಕ್ಕನೇ ಇದೀರಲ್ಲ ಬಾವ, ಎಷ್ಟು ದೊಡ್ಡ ಪ್ಲಾನ್ ಹಾಕಿದ್ರು ವರ್ಕೌಟ್ ಆಗುತ್ತೆ. ಈ ಪ್ಲಾನ್ ಮಾತ್ರ ವರ್ಕೌಟ್ ಆಗಲ್ಲ, ದೂರನೇ ಇರು. ಮೊನ್ನೆ ಮುತ್ಕೊಟ್ಟಾಗ ಸುಮ್ನೆ ಇದ್ರಿ, ಇವಾಗ ಕೈ ಹಿಡ್ಕೊಂಡ್ರೆ ಕೋಪ ಬಂದ್ಬಿಡ್ತಾ? ಅದೇನೋ ಗೊತ್ತಾಗದೆ ಆಕ್ಸಿಡೆಂಟ್ ಆಗಿ ನಡೆದು ಹೋಯ್ತು. ಬಾಬಾ ಆಕ್ಸಿಡೆಂಟಲ್ ಆಗಾದ್ರೆ ಪರವಾಗಿಲ್ವಾ ಹಾಗಾದ್ರೆ? ತಲೆ ಕೆಟ್ಟಿದೆ ನಿನ್ಗೆ? ಆಕ್ಸಿಡೆಂಟಲ್ ಆಗೋಯ್ತು ಬಾವಾ. ವೈದೇಹಿ ಇಲ್ಲಿಂದ ಹೋಗೋದಿಕ್ಕೆ ನೀವೇ ಕಾರಣ ಅಂತ ದೇವಾಂಶ್ಗೆ ಅರ್ಥ ಆಗಿದೆ ಅತ್ತೆ. ಶ್ರವಂತಿನ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟ. ಇವಾಗ ಏನ್ ಮಾಡ್ತೀರಾ? ದೇವಾಂಶ್ ಹೇಳೋದನ್ನ ಹೇಳ್ತಾನೆ ಇರ್ತಾನೆ, ಆದ್ರೆ ದೇವಾಂಶ್ಗೆ ಯಾವುದನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಿಷ್ಟು ಕೋಪದಲ್ಲಿ ಬರ್ತಾ ಇದ್ದಾಳೆ? ಇದೇನೋ ದೊಡ್ಡ ವಿಷಯ ಅನ್ನಿಸ್ತಿದೆ ಅತ್ತೆ. ಇವಳೀಗ ತೊದಲ್ಕೊಂಡ್ ಮಾತಾಡೋದನ್ನ ಕೇಳೋ ಅಷ್ಟೊತ್ತಿಗೆ ನಮಗ್ ತಾಳ್ಮೆನೆ ಹೋಗ್ಬಿಟ್ಟಿರುತ್ತೆ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಅಲ್ಲಿ ನಡೆಯೋದನ್ನ ಕೇಳಿಸ್ಕೋತಾ ಇದ್ಯಾ ಇಲ್ಲ ನನ್ನ ಜೊತೆ ರೊಮ್ಯಾನ್ಸ್ ಮಾಡಕ್ ಬಂದಿದ್ಯಾ? ಅಯ್ಯೋ ಬಾವಾ, ನಾನ್ ನೋಡ್ಲಿಲ್ಲ, ಸಾರಿ. ಅತ್ತೇನೆ ಅಲ್ವಾ? ಈ ಪರಿಸ್ಥಿತಿಲಿ ಅದೆಲ್ಲ ಯಾಕೆ? ವಿಷಯ ಏನು ಅಂತ ಹೇಳು. ನನ್ಗೂ ಭಾವಂಗೂ ಮದ್ವೆ ಮಾಡ್ತಿರೋ ಇಲ್ವೋ? ಇದಕ್ಕಿದ್ದ ಹಾಗೆ ನಿನ್ಗ ಅನುಮಾನ ಯಾಕೆ? ಖಂಡಿತ ನಿಮ್ಮಿಬ್ರು ಮದ್ವೆ ನಡೆಯತ್ತೆ. ಈಗ ಅದೇ ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಊರ್ಮಿಳಾ? ಹೌದು. ಇಲ್ಲ, ಭಾವಂಗೂ ಜಾನಕಿಗೂ ಮದ್ವೆ ಮಾಡ್ತಿದಾರಂತಲ್ಲ, ನನಗ್ ಗೊತ್ತು. ಏನು? ದೇವಾಂಶ್ಗೆ ಜಾನಕಿಗ? ಯಾರು ಹೇಳಿದ್ ನಿನ್ಗೆ? ನಂಗೆ ಗೊತ್ತು. ಏನ್ ಗೊತ್ತು ನಿನ್ ಮುಖ? ಅವರಿಬ್ಬರಿಗೂ ಮದ್ವೆ ಆದಂಗೆ ನೀನ್ ಕನ್ಸ್ಕೊಂಡ್ಯಾ ಹೇಗೆ? ಇಲ್ಲ, ಅತ್ತೆ ಮಾವ ಅವ್ರಿಗೆ ಮದ್ವೆ ಮಾಡಿಸ್ತಾರೆ ಅಂತ ನಂಗೆ ಗೊತ್ತು. ಅವ್ರಿಗೆ ಮದ್ವೆ ಮಾಡೋ ಯೋಚನೆ ಇದ್ದಿದ್ರೆ ನಿನ್ನನ್ ಯಾಕೆ ಮನೇಲಿ ಇರ್ಸ್ಕೋತಿದ್ವಿ? ದೇವಾಂಶ್ಗೆ ನಾನು ಖಂಡಿತ ಮದ್ವೆ ಮಾಡಿಸ್ತೀನಿ, ಅದು ಕೂಡ ನಿನ್ ಜೊತೆನೆ. ಇನ್ನು ಅಮ್ಮನ ಯೋಚನೆ ಬದಲಾಗಿಲ್ಲ ನೋಡು. ನನ್ನ ವೈದೇಹಿ ಮೇಲೆ ಯಾಕೆ ಅಷ್ಟೊಂದು ಕೋಪ ಅವ್ರಿಗೆ?
ಕೋಪ ಅಲ್ಲ ಬಾವ, ವೈದೇಹಿ ಅನಾಥೆ ಆಗಿದ್ದಾಳೆ, ಅದೇ ಸಮಸ್ಯೆ. ಅದೇ ವೈದೇಹಿ ಅಮ್ಮ ಅಪ್ಪ ಯಾರು ಅಂತ ತಿಳ್ಕೊಂಡ್ರು ಅನ್ಕೊಳ್ಳಿ, ಅತ್ತೆಗೆ ಯಾವ ಸಮಸ್ಯೆನೂ ಇರಲ್ಲ. ಈಗ ವೈದೇಹಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಕಾಲ ಕೂಡ್ ಬಂದ್ರೆ ಅದಾಗದೆ ಎಲ್ಲ ಗೊತ್ತಾಗತ್ ಬಾವ. ಮೊದಲು ಈ ಶ್ರವಂತಿ ಕತೆ ನೋಡೋಣ. ಈಗ್ಲಾದ್ರೂ ನಿನಗ್ ನಂಬಿಕೆ ಬಂತ? ಇಲ್ಲ ಇನ್ನೂ ಏನಾದ್ರೂ ಅನುಮಾನಗಳಿದ್ಯಾ? ಮತ್ತೆ ವೈದೇಹಿ ಬಂದ್ರೆ ಏನ್ ಮಾಡೋದು ಅಂತನಾ? ವೈದೇಹಿ ಬರಲ್ಲ. ಒಂದ್ ವೇಳೆ ಬಂದ್ರು ಆ ಅನಾಥೆನ ನನ್ ಸೊಸೆ ಅಂತ ಯಾಕೆ ಒಪ್ಕೊಳ್ಳಿ?